ನಾವು ಪ್ರತಿನಿಧಿ ಜಗದೀಶ್ ಈ ಮೃತ ಮಹಾಲಕ್ಷ್ಮಿ ಅವರ ಪತಿಯ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವ್ರ ಪತಿ, ಬನ್ನಿ ಕೇಳೋಣ. ಮಹಾಲಕ್ಷ್ಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತಾಡಲಿಕ್ಕೆ ಈಗ TV9 ಜೊತೆ ಅವರ ಪತಿ ಹೇಮಂತ್ ದಾಸ್ ಅವರಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ವಿಚಾರ ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿ ಸರ್. ಮೊನ್ನೆ ಗೊತ್ತಾಯ್ತು ಸರ್. ಯಾರು ಕಾಲ್ ಮಾಡಿದ್ರು, ಏನಂತ ಹೇಳಿದ್ರು? ಓನರ್ ಕಾಲ್ ಮಾಡಿರೋದು. ಅವ್ರ ಮನೆ ಇರೋದು ಓನರ್ ನನಗೆ ಕಾಲ್ ಮಾಡಿ ಏನೋ ಸ್ಮೆಲ್ ಬರ್ತಾ ಇದೆ, ಅವರು 15 ದಿವಸ ಆಗಿದೆ, ರೂಮಲ್ಲಿ ಇಲ್ಲ, ಬೀಗ ಇಲ್ಲ ನನ್ನ ಹತ್ರ, ಸ್ವಲ್ಪ ಬಂದು ನೋಡಿ ಅಂತ ಹೇಳಿರೋದು. ನಾವು ಹೇಳಿದ್ದೀನಿ ಸರ್, ನನ್ನ ಮೇಲೆ ಸ್ವಲ್ಪ ಕಂಪ್ಲೇಂಟ್ ಇದೆ, ನಾನು ಬರೋಕ್ಕೆ ಆಗಲ್ಲ, ಅವ್ರಿಗೆ ಅಕ್ಕಗೆ ಹೇಳ್ತೀನಿ, ಅವ್ರ ಅಕ್ಕ ಬಂದು ಚೆಕ್ ಮಾಡ್ತಾರೆ ಅಂತ. ಅದಕ್ಕೆ ನಿನ್ನೆ ಅವ್ರ ಅಕ್ಕ ಆಮೇಲೆ ಅವರು ಮದರ್ ಬಂದಿರೋದು, ಬಂದು ಚೆಕ್ ಮಾಡಿ ಆ ಥರ ನೋಡಿರೋದು. ನಿಮಗೆ ಮಾಹಿತಿ ಬಂದ ಪ್ರಕಾರವಾಗಿ ಸರ್, ಯಾವ ರೀತಿ ಮೃತದೇಹ ಸಿಕ್ಕಿತ್ತು ಅಂತ ಹೇಳಿ? ನಾನು ದೇಹ ನೀಡಿಲ್ಲ ಅವಾಗ, ಬಟ್ ಫ್ರೀಜ್ ವಿಡಿಯೋ ನೋಡಿದ್ದೀನಿ. ಫ್ರೀಜಲ್ಲಿ ಅಂದರೆ ಪಾಟ್ ಹಂಗೆ ಇತ್ತು. ನಿಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ, ಸರಿ ಇರಲಿಲ್ಲ ಅಂತ ಈಗ ತಾನೇ ಹೇಳಿದ್ರಿ. ಏನು ವಿಚಾರಕ್ಕೆ ಅಂತ ಹೇಳಿ? ಅದೇ ಫ್ಯಾಮಿಲಿ ಪರ್ಸನಲ್ ಇಶ್ಯೂ ಸರ್. ಅಂದರೆ ಪೊಲೀಸ್ ಠಾಣೆ ಮೆಟ್ಲೇರಿತ್ತಾ ನಿಮ್ಮ ಅವರ ನಡುವಿನ ಒಂದು ಗಲಾಟೆ ವಿಚಾರ? ಆ ಥರ ಏನಿಲ್ಲ ಎಂತ. ಅಂದರೆ ಹಿಂದೆ ನೀವು ನೆಲಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರಿ. ಏನು ವಿಚಾರ ಅವಾಗೆಲ್ಲ? ಅದು ಸ್ವಲ್ಪ ಅಸ್ರಾಫ್ ಅಂತ ಬಿಡೋ ಹುಡುಗ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾಯಿದ್ರು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆವಾಗ. ಈಗ ಈ ಘಟನೆ ನಡೆದಿರೋದು ಅಂತೇಳಿ ಸರ್, ನಿಮಗೆ ಯಾವ ಕಾರಣಕ್ಕಾಗಿದೆ ಅಂತ ಹೇಳಿ ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಐಡಿಯಾ ಇಲ್ಲ ಸರ್, ಯಾಕೆಂದರೆ ಇವಾಗ 9 ಮಂತ್ಸ್, ಆಲ್ಮೋಸ್ಟ್ 9 ಮಂತ್ಸ್ ಆಗಿದೆ. ನಾನು ಅವ್ರು ಟ್ರ್ಯಾಕಿಂಗ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇದ್ದಾರೆ ಏನಂತ ನಾವೇನೋ ಮಾಡ್ತಾ ಇಲ್ಲ ಸರ್. ನಿಮ್ಮದು ಮಹಾಲಕ್ಷ್ಮಿ ಅವರ ಮದುವೆ ಹೇಗಾಯಿತು ಅಂತ ಹೇಳಿ? ಅಂದರೆ ಲವ್ ಮ್ಯಾರೇಜ್ ಅಥವಾ ಅರೇಂಜ್? ಎಷ್ಟು ವರ್ಷ ಆಯಿತು? 6 years ಆಗಿದೆ. ಅರೇಂಜ್ ಮ್ಯಾರೇಜ್. ಇಬ್ರು ಜೊತೆಲೇ ಇದ್ರಾ ಅಥವಾ ಏನಕ್ಕೆ 9 ತಿಂಗಳಿಂದ ಅವ್ರು ಸಪ್ರೇಟ್ ಆಗಿದ್ದು? ಕಾರಣ ಏನು? ಕಾರಣ ಅವ್ರಿಗೆ ಗೊತ್ತು ಸರ್, ಅವರಿಲ್ಲ. ಅಲ್ಲ, 9 ತಿಂಗಳಿಂದ ಏನಕ್ಕೆ ಸಪ್ರೇಟ್ ಆದ್ರಿ? ಸಪ್ರೇಟ್ ಆಗಕ್ಕೆ ಏನು ಕಾರಣ ಆಗಿತ್ತು ಅಂತ ಹೇಳಿ? ಅವ್ರಿಗೆ ಫ್ರಸ್ಟ್ರೇಷನ್ ಆಗಿದೆ ಒಂದು ಸತಿ ಹೇಳಿರೋದು. ಏನು ವಿಚಾರಕ್ಕೆ ಫ್ರಸ್ಟ್ರೇಷನ್? ಅದು ಪರ್ಸನಲ್ ಸರ್, ಅವ್ರದ್ದು ನಾವು ಹೇಳೋಕ್ಕಾಗಲ್ಲ. ಈಗ ಅಶ್ರಫ್ ಅಂತ ಹೇಳಿದ್ರಿ, ಆತ ಯಾರು, ಏನು ಕೆಲಸ ಮಾಡ್ತಾ ಇದ್ದ? ಅವರು ಕಟಿಂಗ್ ಶಾಪಲ್ಲಿ ಕೆಲಸ ಮಾಡ್ತಿರೋದು ಅಲ್ಲಿ ನೆಲಮಂಗಲದಲ್ಲಿ. ಇವಾಗ ಇಲ್ಲ, ಲಾಸ್ಟ್ ಇಯರ್. ಅವ್ರ ವಿಚಾರ ಏನಕ್ಕೆ ಮಹಾಲಕ್ಷ್ಮಿ ಜೊತೆ ನಿಮಗೆ ಜಗಳ ತಂದಿಡ್ತು ಅಂತ ಹೇಳಿ? ಏನು ಕಾರಣ? ಅವರೇನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಸತಿ ಕಂಪ್ಲೇಂಟ್ ಕೊಟ್ಟಿರೋದು ಶಶಿಧರ್ಪುರಂ ಸ್ಟೇಷನ್ನಲ್ಲಿ. ಯಾರು, ನೀವೇ ಕೊಟ್ಟಿದ್ದೀರಾ? ನಾವಲ್ಲ, ವೈಫ್. ಓಕೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ರು, ಏನು ವಿಚಾರ ಇತ್ತು ಅದರಲ್ಲಿ? ಏನೋ ಬ್ಲ್ಯಾಕ್ ಮೇಲ್ ಅಂತ ಅಷ್ಟೇ, ಜಾಸ್ತಿ ನನಗೆ ಗೊತ್ತಿಲ್ಲ. ಇದಿಷ್ಟು ಕೂಡ ಮಹೇಂದ್ರ ಅವರ ಮಾತು. ಹಿಂದೆ ಆಗಿರುವಂಥ ಒಂದಷ್ಟು ಘಟನೆಗಳ ಸಂಬಂಧವಾಗಿ ಪೊಲೀಸರಿಗೆ ನಾನು ಏನು ಮಾಹಿತಿ ನೀಡ್ಬೋದೋ ಅದನ್ನೆಲ್ಲ ಕೂಡ ನೀಡಿದ್ದೇನೆ. ಜೊತೆಗೆ ಸದ್ಯಕ್ಕೆ ನಾನು ಅವ್ರ ಜೊತೆ ಇರಲಿಲ್ಲ, ಅವರು ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ರು, ಯಾಕಂದರೆ ಅವ್ರಿಗೆ ಒಂದಿಷ್ಟು ಫ್ರಸ್ಟ್ರೇಷನ್ ಆಗಿತ್ತು ಅನ್ನುವಂಥ ವಿಚಾರಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಜಗದೀಶ್, TV9 ಬೆಂಗಳೂರು.